ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ 18ನೇ ವಾರ್ಡ್ನಲ್ಲಿ ನಗರಸಭೆ ಕಾರ್ಯಾಲಯ ವತಿಯಿಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದ ಸ್ಥಳೀಯ ನಿವಾಸಿಗಳಿಗೆ ಈ ಖಾತಾ ಸೌಲಭ್ಯ ಪಡೆಯಲು ಎ ಮತ್ತು ಬಿ ನೋಂದಣಿಯ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ನಗರಸಭೆ ಕಂದಾಯ ನಿರೀಕ್ಷಕ ವೆಂಕೋಬ ಅವರು ಮಾತನಾಡಿ, ನಗರಸಭೆ ವ್ಯಾಪ್ತಿಗೊಳಪಡುವ ನಗರದಲ್ಲಿ ಅನಧಿಕೃತ ಬಡಾವಣೆ ನಿವೇಶನದಲ್ಲಿ ವಾಸ ಮಾಡುವ ಸಾರ್ವಜನಿಕರು ಈ ಖಾತಾ ಪಡೆಯಲು ಮೇ 10ರೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆದ್ದರಿಂದ ಆಸ್ತಿಗೆ ಸಂಬಂಧಿಸಿದ ನೋಂದಾಯಿತ ಮಾರಾಟ ಪ್ರತಿಗಳು, ದಾನಪತ್ರ, ವಿಭಾಗ ಪತ್ರಗಳು, ನಿಗಮ ಮಂಡಳಿಗಳಿಂದ ನೀಡಿದ ಹಕ್ಕು ಪತ್ರಗಳು, ಮಂಜೂರಾತಿ ಪತ್ರಗಳು, ಪ್ರಸಕ್ತ ಸಾಲಿನವರೆಗೆ ಆಸ್ತಿಯ ಋಣಭಾರ ಪ್ರಮಾಣ ಪತ್ರ, ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ, ಮಾಲೀಕರು ಹಾಗೂ ಸ್ವತ್ತಿನ ಫೋಟೋ ಹಾಗೂ ಗುರುತಿನ ದಾಖಲೆ ಪ್ರತಿಯನ್ನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ವಾರದ ಒಳಗೆ ನೀವು ನಮೂನೆ 3 ಹಾಗೂ ನಮೂನೆ 3A ಪಡೆಯಬಹುದಾಗಿದೆ. ಯಾವುದೇ ಮಧ್ಯವರ್ತಿಗಳಿಗೆ ಹಣ ಕೊಡದೆ ನೇರವಾಗಿ ಕಚೇರಿಗೆ ಹೋಗಿ ಕಚೇರಿ ರಸೀದಿಯಲ್ಲಿ ನಿಗದಿಪಡಿಸಿದ ಹಣವನ್ನ ಮಾತ್ರ ಕಟ್ಟಬೇಕು. ಒಂದು ವೇಳೆ ಮಧ್ಯವರ್ತಿಗಳಿಗೆ ಹಣ ನೀಡಿದಲ್ಲಿ ನಗರಸಭೆ ಕಾರ್ಯಾಲಯ ಹೊಣೆಯಾಗಿರುವುದಿಲ್ಲ. ಆದ್ದರಿಂದ ಅನಧಿಕೃತ ಬಡಾವಣೆಗಳಲ್ಲಿನ ನಗರ ನಿವಾಸಿಗಳು ತಮ್ಮ ಅರ್ಜಿ ಸಲ್ಲಿಸಿ ಈ ಖಾತಾ ಪಡೆಯಬೇಕು ಎಂದಿದ್ದಾರೆ. ಎಲ್ಲ ಸಿರುಗುಪ್ಪ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಾದ ಒಂದು ಮೇಳವನ್ನು ತಂದಿದೆ. ಅದು ಈ ಖಾತಾ ಸ್ವತ್ತು ಪಡೆಯಲು ಇನ್ನು ಮುಂದೆ ಸರಳೀಕರಣ ಮಾಡಲು ಎ ಖಾತಾ ಮತ್ತು ಬಿ ಖಾತಾ ಅಂತೇಳಿ ವಿಂಗಡಣೆ ಮಾಡಿರ್ತಾರೆ. ಎ ಖಾತಾ ಬಂದು ಎನ್ಎ ಮತ್ತು ವಿನ್ಯಾಸ ಅನುಮೋದನೆ ಹೊಂದಿರತಕ್ಕಂಥ ಹಾಗೂ ಗ್ರಾಮ ಠಾಣೆಯಲ್ಲಿ ಹೊಂದಿರತಕ್ಕಂಥ ಆಸ್ತಿಗಳನ್ನು ಎ ಖಾತಾವಾಗಿ ವಿಂಗಡಿಸಲಾಗಿರುತ್ತದೆ. ಅದೇ ರೀತಿ ಬಿ ಖಾತಾ ಬಂದು RS ರೆವಿನ್ಯೂ ಲ್ಯಾಂಡ್ಗಳನ್ನು ತುಂಡು ತುಂಡಾಗಿ ಮಾರಿ ವಿಕ್ರಯ ಮಾಡಿಸಿಕೊಂಡು ಯಾವುದೇ ರೀತಿ ಆನ್ಲೈನ್ ಖಾತೆಗಳನ್ನು ಪಡೆದೇ ಇದ್ದಲ್ಲಿ ಅಂಥವ್ರನ್ನ ಬಿ ಖಾತಾ ಅಂತೇಳಿ ಪರಿಗಣಿಸಿರುತ್ತಾರೆ. ಬಿ ಖಾತೆಗೆ ಇಷ್ಟು ದಿನ ಅವಕಾಶ ಇರುತ್ತಿದ್ದಿಲ್ಲ. ಈಗ ಸರ್ಕಾರವೇ 10/5/2025 ಕಾಲಾವಕಾಶ ಕೊಟ್ಟಿರ್ತದೆ. ಪ್ರಸ್ತುತ ಸಾಲಿನ ತೆರಿಗೆ ಮಾತ್ರ ಡಬಲ್ಲು. ಇನ್ನು ಹಿಂದಿನ ತೆರಿಗೆ ಏನಿದೆ ಸಿಂಗಲ್ ಆಗಿ ಕಟ್ಟಿಕೊಂಡು ತಮ್ಮ ಆಸ್ತಿ ದಾಖಲಾತಿಗಳು, EC, ಪ್ರಸ್ತುತವರೆಗೆ ತೆರಿಗೆ ಪ್ರತಿ ಹಾಗೂ ಪ್ರಸ್ತುತವರೆಗೆ EC ಪ್ರತಿ ಮತ್ತು ನಿಮ್ಮ ಸ್ಥಳದ ಫೋಟೋ, ಹಾಗೆ ಆ ಮಾಲೀಕರ ಫೋಟೋ, ಅದೇ ರೀತಿ ID ಕಾರ್ಡ್ ಅಥವಾ ಪಾನ್ ಕಾರ್ಡನ್ನು ನಮ್ಮ ಕಚೇರಿಗೆ ಸಲ್ಲಿಸಿದಲ್ಲಿ 7 ದಿನದೊಳಗಾಗಿ ತಮಗೆ ಈ ಖಾತಾ ನೀಡಲಾಗುವುದೆಂದು ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸಲಾಗಿರುತ್ತದೆ. ಇದೇ ವೇಳೆ ಕಂದಾಯ ಅಧಿಕಾರಿ ಅನಂತ, ಕರ ವಸೂಲಿಗಾರ ಮಾರೇಶ್, ಚನ್ನವೀರ, ಸಿಬ್ಬಂದಿಗಳು ಆದ ಪಂಪಾಪತಿ, ಶಂಕರಗೌಡ, ಶಿವಕುಮಾರ್ ಹಾಗೂ ವಾರ್ಡಿನ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೊಂದರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.